ಮಳೆ ಅವಾಂತರಕ್ಕೆ ರೈತರ ಬದುಕು ಮೂರಾಬಟ್ಟಿಯಾಗಿದೆ. ರಾಯಚೂರಿನಲ್ಲಿ ಹತ್ತಿ ಬೆಳೆದಂತಹ ರೈತರು ಕಂಗಾಲಾಗಿದ್ದಾರೆ. ಹತ್ತಿ ಮೊಳಕೆ ಒಡೆದು ಹಾಳಾಗಿದ್ದು ಕಂಡು ರೈತರು ಇದೀಗ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ವಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ನೂರಾರು ಎಕರೆಯಲ್ಲಿ ಬೆಳೆದಿದ್ದಂತಹ ಹತ್ತಿ, ತೊಗರಿ ಬೆಳೆಗಳು ಹಾನಿಯಾಗಿವೆ. ಕಾಯಿ ಕಟ್ಟಿ ಹತ್ತಿ ಅರಳುವ ಸಮಯದಲ್ಲೇ ಭಾರೀ ಮಳೆಯಾಗಿದೆ. ಕೆಂಪು ಕಂದು ಬಣ್ಣಕ್ಕೆ ಹತ್ತಿ ಗಿಡಗಳು ತಿರುಗಿ ಹಾಳಾಗಿದೆ. ಎಕರೆಗೆ 30ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿದಂತಹ ರೈತರು ಬೆಳೆ ಹಾನಿಯಾದರೂ ಕೂಡ ಜಮೀನಿಗೆ ಯಾವೊಬ್ಬ ಅಧಿಕಾರಿಗಳು ಭೇಟಿಯನ್ನ ನೀಡಿಲ್ಲ. ಅಧಿಕಾರಿಗಳ ನಡೆಯ ಬಗ್ಗೆ ರೈತರು ಕೆಂಡಾಮಂಡಲರಾಗಿದ್ದಾರೆ. ಸರ್ಕಾರದಿಂದ ಸೂಕ್ತ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಅನ್ನದಾತರು ಆಗ್ರಹಿಸ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ ಬನ್ನಿ. ರಾಯಚೂರು ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಸಾಕಷ್ಟು ಬೆಳೆಗಳು ಕೂಡ ಇವತ್ತು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ರೈತರು ಕೂಡ ಒಂದು ಏನು ಬೀದಿಗಿಳಿಯುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಇವತ್ತೇನು ನಾವು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮದಲ್ಲಿದ್ದೀವಿ. ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ. ಹತ್ತಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಯಾಕಂತಂದ್ರೆ ಏನು ಇಲ್ಲಿ ಎಕರೆಗೆ 30ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿ ಇವತ್ತು ಹತ್ತಿಯನ್ನು ಇಲ್ಲಿ ಬೆಳೆಯಲು ಮುಂದಾಗಿರ್ತಾರೆ. ಯಾಕಂದ್ರೆ ಸ್ಟಾರ್ಟಿಂಗ್ ಕೂಡ ಸಾಕಷ್ಟು ಒಂದು ರೀತಿಯಾಗಿ ಹತ್ತಿ ಬೆಳೆ ಕೂಡ ಚೆನ್ನಾಗಿ ಫಸಲು ಕೂಡ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಕೂಡ ಗಿಡಗಳು ಬೆಳೆದು ನಿಂತಿದ್ವು. ಆದ್ರೆ ಏನು ನಿರಂತರ ಕಳೆದ ಒಂದು 10-15 ದಿನಗಳಿಂದ ಕೂಡ ನಿರಂತರ ಮಳೆಯಿಂದಾಗಿ ಏನು ಫಸಲು ಬಂದಂತ ಬೆಳೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂತದ್ದು. ಇನ್ನೊಂದು ಏನು ನಿರಂತರ ಮಳೆಯಿಂದಾಗಿ ಹತ್ತಿ ಹೊಲದಲ್ಲಿ ಕೂಡ ಬೆಳೆದಿರುವಂತ ಹತ್ತಿ ಕೂಡ ಮೊಳಕೆ ಹೊಡೆದಿರುವಂತದ್ದು ನಾವು ದೃಶ್ಯಗಳು ಕೂಡ ಕಾಣ್ತಾ ಇರುವಂತದ್ದು. ಇದೇ ರೈತರು ಕೂಡ ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಯಾಕಂತಂದ್ರೆ ಸಂಪೂರ್ಣವಾಗಿ ಹತ್ತಿ ಹಾಳಾಗಿರುವಂತದ್ದು ಮತ್ತೆ ಮೊಳಕೆ ಬರ್ತಾ ಇದೆ. ಯಾವೆಲ್ಲ ರೀತಿ ಲಾಸ್ ಆಗಿದ್ದೀರಾ ಅಂತ ನೀವು? ಸರ್, ಮಳೆಯಿಂದ ಹಾನಿಗೆ ಸರ್, ಇದರಿಂದ ಏನಿಲ್ಲ, ಮಳೆಯಿಂದ ಸರ್ ಆಗಿದೆ. ಮಳೆ 2 ತಿಂಗಳಿಂದ ದಿವಸ ಡೈಲಿ ಮಳೆ ಬಂದು ಹತ್ತೆಗ ಮೊಳಕೆ ಬಂದ್ಬಿಡ ಸರ್. ಈಗ ಹತ್ತೆಗ ಮೊಳಕೆ ಬಂದದ, ಇದರಲ್ಲಿ ಏನು ಬರಲ್ಲ, ಎಲ್ಲ ಕೊಳ್ತೋಗ್ಬಿಡ ಸರ್. ಅಕ್ಕಿ ಮೊಳಕೆ ಬಂದದ. ಈಗ ಇದ್ದದ್ದು 2 ತಳ ಬಂದರೆ 2 ಕ್ವಿಂಟಲ್ ಬರಲ್ಲ, 2 ಕ್ವಿಂಟಲ್ 3 ಕ್ವಿಂಟಲ್ ಬರ್ಬೋದು ಒಂದರಷ್ಟೇ. ಈ ಎಕರೆ 30-35 ಸಾವಿರ ರೂಪಾಯಿ ಖರ್ಚು ಮಾಡೀವಿ. ಇದರಲ್ಲಿ ಏನೂ ಉಳಿದಿಲ್ಲ ಸರ್, ಏನು ಉಳಿದಿಲ್ಲ. ಆಮೇಲೆ ರೈತರು ಭಾಳ ಕಷ್ಟದಲ್ಲಿದ್ದೀವಿ ಸರ್ ನಾವೀಗ. ಇದ್ರಾಗ ರೈತರು ಮಾತ್ರ ಮೊಳಕೆ ಬಂದ್ಬಿಟ್ರೆ ಹತ್ತೆಗ ಮಳೆಗಾಗೆ ಮೊಳಕೆ ಬಂದ್ಬಿಟ್ಟವ. ತೋದು ದಿವಸ 2 ತಿಂಗಳಿಂದ ಮಳೆ ಬಂದ್ರೆ ಹೆಂಗಿರುತ್ತೆ ಸರ್? ಮೊಳಕೆ ಬಂದ್ಬಿಡ ಸರ್, ಎಲ್ಲ ಒಟ್ಟು ಮೊಳಕೆ ಬಂದ್ಬಿಡದ. ಇದು 20 ಕ್ವಿಂಟಲ್ ಬರ್ಬೇಕಾಯ್ತು, ಒಂದು ಎಕರೆಗೆ 20 ಕ್ವಿಂಟಲ್ ಬರ್ಬೇಕಾಯ್ತು. ಆದರೆ ಈಗ 3 ಕ್ವಿಂಟಲ್ ಬರಲ್ಲ. ಈಗ ಆದರೆ ಹತ್ತಿ ನನ್ನೊಟ್ಟು ಎತ್ತರ ಬೆಳೆದಿತ್ತು, ಈ ಮಳೆಗಾಗಿ ಕೆಳಗಾಗಿಬಿಟ್ಟದ. ಮತ್ತು ಅಧಿಕಾರಿಗಳು ಯಾರು ಬಂದಿಲ್ಲ, ಎ ಬಂದಿಲ್ಲ, ಆರ್ ಐ ಬಂದಿಲ್ಲ, ಯಾರು ಬಂದಿಲ್ಲ. ಮಾಜಿ MLA ವೆಂಕಟಪ್ಪ ನಾಯಕರು ಅಷ್ಟೇ ಬಂದಿದ್ರು ಸರ್ ಇಲ್ಲಿ ವೀಕ್ಷಣೆ ಮಾಡೋಕೆ. ಬಂದು MIDM ಕೂಡ ಕೊಟ್ಟಾರ, ಅವರು ತಹಸೀಲ್ದಾರಿ ಕೂಡ ಕೊಟ್ಟಾರ. ಆಮೇಲೆ ಈಗ ಅವರು ಯಾರು ಇದುವರೆಗೆ ರೈತರ ಮುಖ ಹಿಂಗೆ ನೋಡಿಲ್ಲ ಸರ್, ಯಾರೂ ನೋಡಿಲ್ಲ, ಸರ್ವೆ ಕೂಡ ಮಾಡಿಲ್ಲ ಸರ್, ಯಾರು ಮಾಡಿಲ್ಲ. ಇದು ಅಜ್ಜಿ, ಇವು ಏನು ಸಮಸ್ಯೆ ಆಗ್ತಾ ಇದೆ ಇಲ್ಲಿ? ಎಷ್ಟು ಎಕರೆ ದುಡ್ಡು ಹಾಕಿದ್ರಿ ಅಂತ ನೀವು ಇಲ್ಲಿ? ದುಡ್ಡು 30 ಎಕರೆಗೆ 30-35 ಸಾವಿರ ಹಾಕಿವ್ರಿ. ಎಣ್ಣೆ ಹೊಡಿದ್ವಿ, 4 ಸಲ ಎಣ್ಣೆ ಹೊಡೆದಾನ, 3 ಸಲ ಗೊಬ್ಬರ ಹಾಕ್ಯಾನ, ಕಳೆ ತೆಗ್ಸಾನ, ಕುಂಟೆ ಹೊಡಿಸ್ಯಾನ. ಎಕರೆಗೆ 30-35 ಸಾವಿರ ಮಾಡ್ಯಾನ ಖರ್ಚು. ಅಲ್ಲ, ಇವಾಗ ನೀವು ಇವಾಗ ಬಂದಿರುವಂತ ಹತ್ತಿ ಬರೀ ಕೂಲಿಯವ್ರಿಗೂ ಕೂಡ ಆಗಲ್ಲ ಅಂತ ಹೇಳಿದ್ರಿ, ಹೆಂಗೆ? ಕೂಲಿಯವ್ರಿಗೆ ಆಗಲ್ಲ. ಮತ್ತೆ ಅದಕ್ಕೆ 400 ಕೊಟ್ಟು ಕೇಳ್ತಾರೆ. ಈಗ ಮತ್ತೆ ಮಳೆ ಬಂತಂದ್ರೆ ಮತ್ತೆ ಹಾಳು. ಮತ್ತು ಸರ್ಕಾರಕ್ಕೆ ಯಾವ್ದನ್ನು ಕೇಳ್ತೀವಿ ಪರಿಹಾರ. ಈ ಸಾಲ ಮಾಡಿ ಹಾಕಿವಿ, ಮತ್ತು ಪರಿಹಾರ ಕೇಳ್ತೀವಿ. ಮತ್ತೆ ಇದೇ ಸಂಪೂರ್ಣವಾಗಿ ಇಲ್ಲಿ ಕೂಲಿ ಆಳುಗಳು ಕೂಡ ಕೊಡದೇ ಇರುವಂಥ ಪರಿಸ್ಥಿತಿ ಇಲ್ಲಿರುವಂಥ ರೈತರದಾಗಿದೆ. ಇನ್ನಾದರೂ ಸರ್ಕಾರಗಳು ಎಚ್ಚೆತ್ಕೊಂಡು ಇಂಥ ರೈತರಿಗೆ ಅಲ್ಪ ಸ್ವಲ್ಪ ಆದರೂ ಕೂಡ ಪರಿಹಾರ ನೀಡಿದರೆ ಅವರು ಮುಂದಿನ ಬದುಕನ್ನು ಕಟ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ರೈತರ ಮಾತಾಗಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.